ಏ ಅವಮ್ಮ ನಿನ್ನನ್ನೇ ಕರ್ಕೊಂಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಹೇಳಿದ್ಲು. ಬಾಬಾ ನೀನು ಸರ್ಸರ್ನ ಹೋಗೋಣ, ಟೇಮ್ ಆಯ್ತು 8 ಗಂಟೆಗೆ ಬಾ ಅಂತ ಹೇಳೋರಲ್ಲ, 7:45 ಆಗ್ಲೇನಿಯ. ಬಾಬಾ ಸರ್ಸರ್ನ. ಅಕ್ಕ ನಡಿಯಕ್ಕ ಬಂದೆ. ಅದೇ ಕಣಮಿ ನಿಂಗೆ ಹೊಲ ಗೊತ್ತಿಲ್ಲ ಕರ್ಕೊಂಬಿಟ್ಟು ಬಾ ಅಂತ ಹೇಳಿದ್ದು, ಕಳೆ ಕೀಳಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದ್ಲ. ಇವಾಗ ಅದೇನೋ ಕೊಬ್ಬೇನೋ ಇದು ಮಾಡ್ಬೇಕಂತೆ, ಕೊಬ್ಬಿನ ಹೊಲ್ದಾಗೆ ಅವೆಲ್ಲ ಕೊಬ್ಬುಗಳವಲ್ಲ, ಆ ಕೊಬ್ಬೆ ಎಲ್ಲನೂ ಎತ್ತಾಕ್ಬೇಕಂತೆ. ಅವೆಲ್ಲ ಕೆಳಗಡೆ ಬಿದ್ದಿರವು, ಆ ಸ್ವಾಗೆ ಎಲ್ಲನೂ ಕೀಳ್ಬಿಟ್ಟು ಏನೇನೋ ಮಾಡ್ಬೇಕಂತೆ. ಅದಕ್ಕೆ ನೀನು ಕಳೆ ನಾಳೆ ಕೀಳಿದ್ರಾಯ್ತು, ಬರ್ರಿ ಇವತ್ತು ಕೊಬ್ಬಿಂದೆಲ್ಲ ಮುಗ್ಸೋಣ ಅಂತ ಹೇಳ್ಬಿಟ್ಟು ಅವಮ್ಮ ಕರೀತಾ. ನಾನು ಸರಿ ಅಂದೆ, ಅದಕ್ಕೆ ಗೊತ್ತಾಗಕ್ಕಿಲ್ಲ ಹೊಸ್ದಾಗ ಬಂದೈತಲ್ಲ ಪಟಾಕುಂಗೆ, ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬಾ ಅಂತ ಹೇಳಿದ್ಲು. ಅದಕ್ಕೆ ನಾನು ಬಂದೆ ನೀನು ಕರ್ಕೊಂಡು ಹೋಗನಿ ಅಂತ. ಗೊತ್ತಿರಲಿಲ್ಲ ನನಗೆ. ಬನ್ನಿ ಬನ್ನಿ ಹೋಗೋಣ. ನಾನು ನಿಮ್ದೇನೇನಿಯ ನಿಮ್ಮ ಹೊಲದ್ದೇನೇನಿ ಅನ್ಕೊಂಡಿದ್ದೆ ಮನೆ ಕರಿಯಕ್ಕೆ ಬಂದಾಗ. ನಾನು ಸುಮ್ಮನೆ ಎಲ್ಲರೂ ಕರ್ಕೊಂಡು ಹೋಗ್ತೀನಿ ಅಷ್ಟೇನಿಯಾ. ಬಾಬಾ ನನ್ನ ಹೆಂಡತಿ ಎಲ್ಲಿಗೆ ಹೋಗ್ತಾವಳೆ ಈ ಅಮ್ಮನ ಜೊತೆ? ಬೆಳಿಗ್ಗೆ 5 ಗಂಟೆಗೆ ಎದ್ಬಿಟ್ಟು ಎಲ್ಲ ಅಡುಗೆ ಪಡುಗೆ ಎಲ್ಲ ಮಾಡಿಬಿಟ್ಟು ಎತ್ತೋ ಹೊಂಟ್ಲಲ್ಲ, ಮುದ್ದೇನೋ ಊರೂರು ತಿರ್ಗಕ್ಕೆ ಹೋಯ್ತಾವಳ ಏನು? ಇವಳು ಬುದ್ಧಿ ಬಿಟ್ಟು ಬಾಳಕ್ಕಿಲ್ಲ. ಆದ್ರೂ ಗೊತ್ತಿಲ್ಲದೆ ಏನು ಮಾತಾಡಬಾರ್ದು, ತಿಳ್ಕೊಂಡು ಮಾತಾಡಬೇಕು. ತಿಳಿದಿದ್ದಂಗೆ ಏನು ಮಾತಾಡಬಾರ್ದು. ಅದು ಏನು ಕೊಯ್ತಾವಳೆ ಏನು ಗೊತ್ತಾವಳೆ ಅಂತ ಹೇಳ್ಬಿಟ್ಟು ನಾನು ನೋಡ್ಕೊಂಬಿಟ್ಟು ಬರಬೇಕು. ಅವರಮ್ಮ ಬಂದಿದ್ದು ಆಯಿತು, ಹೋಗಿದ್ದು ಆಯಿತು, ರೇಸನ್ನೆಲ್ಲ ತಗೊಂಡು ಹೋಗಿದ್ದು ಆಯಿತು. ಇಷ್ಟೊಂದು ಸುಲಭವಾಗಿ ಈ ಸಾವುಕತ್ತಿ ಮಗಳನ್ನ ಹತ್ರ ನಂಬಕ್ಕಾಗಲ್ಲ. ಮೊದಲೇ ಮನೆಯಾಳಿಗಳು ಇಬ್ಬರೂ ಏನು ಬೇಕಾದ್ರೂ ಪ್ಲಾನ್ ಮಾಡ್ಕೊಂಡು ಏನು ಬೇಕಾದರೂ ಮಾಡ್ತಾರೆ ಅಂತ ಕಂತ್ರಿ ಜನಗಳು. ಇವ್ರನ್ನೆಲ್ಲ ನಂಬ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಅಲ್ವಾ? ನನ್ನ ಹೆಂಡತಿ ಆಗೋಕ್ಕೆ ಲಾಯಕ್ ಅವಳ ಇಲ್ವಾ ಅಂತನೂ ಪರೀಕ್ಷೆ ಮಾಡಬೇಕು. ಯಾವ ಕಡೆಯಿಂದನೂ ಲಾಯಕ್ಕಿರಲ್ಲ ಬಿಡು, ನೋಡೋಣ. ಆದ್ರೂ ಬದಲಾಗಿರೋ ಥರ ನಾಟಕ ಆಡ್ತಾವಳ ಇಲ್ಲ ಬದಲಾಗವಳ ಗೊತ್ತಾಗಬೇಕು. ಅಲ್ಲ ಒಯ್ತಾವಳ ಎಲ್ಲಿ ಒಯ್ತಾ ಇದ್ದೀನೋ ಅಂತನೂ ಹೇಳ್ದಿದ್ದಂಗೆ ಒಯ್ತಾವಳಲ್ಲ ಇವಳು. ನೋಡವ ಪಟಕ, ಕೊಬ್ಬಿನವೆಲ್ಲ ಒಂದೊಂದು ಪೀಸ್ ಎಲ್ಲ ಮುರಿದು ಕಟ್ಟು ಮಾಡಿರೋವೆಲ್ಲ ಬಿದ್ದಿರ್ತವೆ. ಅವನ್ನೆಲ್ಲ ಒಸಿ ಎತ್ಕೊಂಡು ಎಲ್ಲನೂ ಹಂಗೇನೆ ತೊಟ್ಟಿಗೆ ಹಾಕಬೇಕು. ಹಂಗೆ ಒಂದೊಂದು ಕೊಬ್ಬುಗಳನ್ನ ಕೊಡಿದಿದ್ದಂಗೆ ಬಿಟ್ಬಿಟ್ಟಿರ್ತಾರೆ. ಒಂದೊಂದು ಕೊಬ್ಬೆಲ್ಲ ಹಂಗೆ ಬಿದ್ದೋಗ್ಬಿಟ್ಟಿರ್ತವೆ. ಅವನ್ನೆಲ್ಲ ಆದು ಮಾಡಿ ಎಲ್ಲನೂ ಕ್ಲೀನಾಗಿ ಎಲ್ಲನೂ ಎತ್ತಿ 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 ಒಂದು ಕಡೆಗೆ ಹಾಕಬೇಕು. ಸರಿನಾ? ಇದನ್ನೆಲ್ಲ ಒಸಿ ಹೊಲನ ಕ್ಲೀನ್ ಮಾಡಬೇಕು. ಅದೇ ನನಗೆ ಕ್ಯಾಮೆ ಇವತ್ತು. ಅಂದರೆ ಕೆಳಗಡೆ ಇರೋ ಕೊಬ್ಬೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಒಂದು ಹತ್ರ ಹಾಕಬೇಕು. ಈ ಬಿದ್ದಿರೋದೆಲ್ಲನೂ ಹಂಗೆ ನೀಯ ಈ ಸ್ವಾಗೆ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟು ಒಂದು ಹತ್ರಕ್ಕೆ ಹಾಕಬೇಕು. ಯಾಕವ ಎಂದು ಮಾಡಿಲ್ವೇನು ಕ್ಯಾಮೆಯಾ? ಇಲ್ಲ ಇಲ್ಲ ಅಕ್ಕ, ಎಂದು ನನಗೆ ಕೆಲಸ ಎಲ್ಲ ಮಾಡಿಲ್ಲ. ನೋಡಿರಲಿಲ್ಲ ಶಾನೆ ಕೊಬ್ಬೆಲ್ಲ ನಮ್ಮ ಕಡೆ ಬೆಳೀತಿರ್ಲಿಲ್ಲ. ಈಗ ನೋಡ್ತಾ ಇವ್ನಿ ಅಷ್ಟೇ. ನೀಯ ಎಲ್ಲ ಎತ್ತಾಕ್ತೀನಿ. ಅಯ್ಯೋ ಮೊದಲನೇ ಕಿತ್ತ ಎಲ್ಲ ಕಷ್ಟವೇ ಆಯ್ತದ ಕಣವ. ಆಮೇಕಿಂದ ಎಲ್ಲ ಸುಲಭನೇ ಆಯ್ತದೆ. ಎತ್ತು ಎಲ್ಲ ಏನಿಲ್ಲ, ಈ ಸ್ವಾಗೆ ಎಲ್ಲ ಎತ್ಕೊಂಡು ಒಂದ್ ಹತ್ರ ಹಾಕ್ಬಿಟ್ಟು ಅದ್ರ ಕೊಬ್ಬುಗಳಿರ್ತಾವಲ್ಲ ಅಲ್ಲೆಲ್ಲನೂ ಕೊಬ್ಬನೆಲ್ಲ ಒಂದ್ ಹತ್ರ ಗುಡ್ಡ ಹಾಕ್ಬೇಕು ಅಷ್ಟೇ. ನೀಯ ಕಳೆ ಕೀಳಕ್ಕೆ ಹೇಳಿದ್ಲು, ಆದ್ರೆ ಕಳೆ ಕೀಳದ್ ನಾಳಿಕೆ ಅಂತ ಹೇಳ್ಬಿಟ್ಟು ಇವತ್ತೆಲ್ಲ ಈ ಸ್ವಾಗೆ ಎಲ್ಲ ಎತ್ತಾಕಿಸ್ತಾವ್ರಿ. ಆರಾಮಾಗಿ ಮಾಡು, 3 ಗಂಟೆ ಅಷ್ಟೇ. ನೀಯ ಮಾಡ್ತೀನಿ. ಇದೇನಿದು ನನ್ನ ಹೆಂಡತಿ ಇವ್ರಲ್ದಾಗ ಬಂದ್ಬಿಟ್ಟು ಕೆಲಸ ಮಾಡ್ತಾವಳೆ ಏನು ಅಂತ ನನಗೆ ಗೊತ್ತಾಯ್ತಿಲ್ವಲ್ಲ. ಅಂದರೆ ಕೂಲಿಗೆ ಏನಾದ ಬಂದ್ಬಿಟ್ಟವಳೆ ಏನು? ಇವಳಿಗೆ ಅಷ್ಟೊಂದು ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತಾ? ಕೂಲಿಗೆ ಬರೋ ಅಷ್ಟು ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತಾ ಇವಳಿಗೆ? ನನಗಂತೂ ನಂಬಕ್ಕೆ ಏನೇ ಆಯ್ತಿಲ್ವಲ್ಲ. ಇವಳೇ ನಾಟಕ ಮಾಡ್ತಾವಳ, ಕೂಲಿಗೆ ಬಂದವಳ ಅಲ್ಲ. ಸಾವುಕಾತಿ ಮಗಳು ಎಷ್ಟೆಲ್ಲ ದಿಮಾಕ್ ಮಾಡ್ತಿದ್ಲು, ಎಷ್ಟೆಲ್ಲ ದುರಂಕಾರ ಮಾಡ್ತಾಯಿದ್ಲು. ಇವಾಗ ನೋಡಿದ್ರೆ ಯಾರೋ ಕಂಡ್ರಲ್ದ ಕೂಲಿಗೆ ಬಂದವಳೆ ಅಂದರೆ ನನಗಂತೂ ನಂಬಕ್ಕೆ ಏನೇ ಆಯ್ತಾ ಇಲ್ಲ. ನಂಬಕ್ಕೆ ಆಶ್ಚರ್ಯ ಆಯ್ತೈತೆ. ಈಗಲೇ ಏನೂ ಮಾತಾಡೋದು ಬೇಡ. ಸಾಯಂಕಾಲ ಬತ್ತಾಳಲ್ಲ, ಸಾಯಂಕಾಲ ಬಂದಾಗ ಅವಳು ಏನಾದ್ರು ಬಾಯ್ಬಿಟ್ಟು ಹೇಳ್ತಾಳ, ಕೇಳೋಣ. ಇಲ್ಲ ನಾನು ಏನು ಕೇಳೋದು ಬೇಡ. ನಾನು ಎಲ್ಲೋ ಪ್ಯಾಸನ್ ಮಾಡೋಕ್ಕೋ ಎಲ್ಲೋ ಮೇಕಪ್ ಅಂತ ಪಾರ್ಲರ್ಗೆ ಇರೋರು ಹೋಯ್ತಾವಳೇನೋ ಅಂತ ಅಂದ್ಕೊಂಡ್ರೆ ಮುಯಿ ಬೊಗಿಸ್ಬಿಟ್ಟು ಕೆಲಸ ಮಾಡ್ತಾವಳೆ. ಇವತ್ತಂತೂ ಗ್ಯಾರಂಟಿ ಮಳೆ ಬೀಳ್ತದೆ. ಬಿಡು, ನನ್ನ ಬಿಸ್ನೆಸ್ ಕಡೆ ಹೋಗೋಣ. ನನ್ನ ಹೆಂಡತಿ ಏನು ಮಾಡ್ಕೊಂತಾಳ ಮಾಡ್ಕೊಳ್ಳಿ, ಎಷ್ಟನ್ನ ಕಷ್ಟಪಡಲಿ, ಇನ್ನೊಂದು 2 ತಿಂಗಳು ಕಷ್ಟಪಡಲಿ. ಆಮೇಲಿಂದ ಇವಳಿಂಗೆ ಮಾನ ಮರುವದಿನಾಗಿದ್ದರೆ ನಮ್ಮ ಮನೆ ಕರ್ಕೊಂಡು ಹೋಯ್ತೀನಿ. ಏನವ ನೀ ಶಿವು ಎಂಡ್ರಲ್ವೇ? ಶಿವು ಎಂತಿನೇ. ಅಯ್ಯೋ ಶಿವ ಅಂತನೂ ಭಾಳ ಒಳ್ಳೆನ್ ಕಣಮೋ, ಭಾಳ ಒಳ್ಳೆನ ಅವನಂತನೂ. ಯಾಕೆ ಕೇಳಿಯಾ? ಆದರೆ ಏನೋ ಬಿಸ್ನೆಸ್ ಲಾಸು ಅಂತ ಹೇಳ್ಬಿಟ್ಟು ಬಿಸ್ನೆಸ್ ಲಾಸ್ ಮಾಡ್ಕೊಬಿಟ್ಟವನು ಅಷ್ಟೇ. ನೀನಿಯ ಅದು ಬಿಟ್ಬಿಟ್ರೆ ಏನೂ ಇಲ್ಲ. ನೀ ಹಂಗೋ ಬಿಡವ. ನೀವತ್ತ ಕೂಲಿಗೆ ಬರೋಕ್ಕೂ ತಯಾರಿ ಆಗ್ಬಿಟ್ಟಿದೆಯಲ್ಲ. ಅವನೂ ಎಲ್ಲ ಕ್ಯಾಮ್ಗೆ ಹೋಯ್ತಾನೆ ಅಂತ ಕೇಳ್ಪಟ್ಟೆ. ಅದು ಎಲ್ಲಿಗೆ ಹೋಯ್ತಾವನ ಏನೋ ಗೊತ್ತಿಲ್ಲ. ಅವನೇನು ಸುಮ್ಮನೆ ಕೂತ್ಕೊಳ್ಳೋನಲ್ಲ, ಎಂಡ್ರನ್ನ ಕಳಿಸ್ಬಿಟ್ಟು ಏನಾರ ಒಂದು ಮಾಡ್ತಾ ಇತ್ತಾನೆ ಬಿಡು. ಏನಮ್ಮಿ ಶಿವಂಗೆ ಹೇಳ್ಬಿಟ್ಟು ಬಂದ ಏನು ಕೂಲಿಗೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು? ಇಲ್ಲ ಕಣಕ್ಕ, ಅವ್ರಿಗೇನು ಹೋಗಿ ಹೇಳಲಿಲ್ಲ. ಹೇಳೋಣ ಅನ್ಕೊಂಡೆ ಬೇಡ ಅಂತ ಸುಮ್ಕ ಹೋಗ್ಬಿಟ್ಟೆ. ಸುಮ್ಮನೆ ಯಾಕೆ ಹೇಳ್ಬೇಕು, ಅವ್ರಿಗೆಲ್ಲನೂ ಕಳಿಸ್ತಾರೋ ಇಲ್ವೋ ಅಂತ ಹೇಳ್ಬಿಟ್ಟು ಹೊಸಿ ಕಷ್ಟ ಆಗೋಗ್ಬಿಟ್ಟೈತೆ ಮನೆಗೂ. ಬಿಸ್ನೆಸ್ ಎಲ್ಲ ಲಾಸ್ ಆಗೋಗ್ಬಿಟ್ಟಿದ್ದಕ್ಕೆ ಏನು ಮಾಡಬೇಕು ಎತ್ತೋ ಗೊತ್ತಾಯ್ತಿಲ್ಲ ನಮ್ಗಂತೂ. ಅದಕ್ಕೆ ಆತಾಗ ಸುಮ್ಕೆನೇನಿಯ ಏನು ಗೊತ್ತಾಯ್ತಿಲ್ವಲ್ಲ. ಅದಕ್ಕೆ ಏನಾರ ಒಂದು ಕೂಲಿಗೆ ನಲ್ಲಿ ಮಾಡ್ಕೊಂಡು ಒಂದು 250 ರೂಪಾಯಿ 300 ರೂಪಾಯಿ ಬಂದರೆ ತರಕಾರಿ ಬ್ಯಾಳೆ ಅಕ್ಕಿ ಏನಾರು ತಗೊಳಕ್ಕಾಯ್ತದೆ ಅಂತ ನಾನು ಎಟ್ಟಕ್ಕೆ ಬಂದೆ. ನನ್ನ ಗಂಡ ನಮ್ಮ ಅಮ್ಮ ಎಲ್ಲ ತಗೊಬಂದಿದ್ರು ರೇಸನ್ನ. ನಮ್ಮ ಅಮ್ಮ ತಂದರೆ ನಮ್ಮ ಗಂಡ ವಾಪಸ್ ಕಳಿಸ್ಬಿಟ್ಟ. ಅದಕ್ಕೆ ಇನ್ನೇನು ಆಗದಿರೋ ಕೆಲಸ ಅಂತ ನಾನೇ ಬಂದಿದ್ದೀನಿ. ಕುಂತ್ಕೊಂಡು ಇನ್ನೇನು ಮಾಡ ನೀವು ಒಂದು ಕೈ ಹಾಕನಿ ಅಂತ. ಹೇಳಮ್ಮಿ, ಕುಂತ್ಕೊಂಡ್ರೆ ಏನು ಕೂಳು ಹುಡ್ತದ? ಅಯ್ಯಯ್ಯ, ಏನೋ ಒಂದು ಕ್ಯಾಮೆ ಮಾಡ್ತಿರ್ಬೇಕು ತೋಳಗೆ ಬಲ ಇರೋ ಗಂಟನೂ. ಶಿವು ಸ್ವಾಭಿಮಾನಿ, ಶಾನೆ ಸ್ವಾಭಿಮಾನಿ ಬಿಡು. ಅವನಂತೂ ಸ್ವಾಭಿಮಾನಕ್ಕೆ ಇನ್ನೊಂದು ಹೆಸರೇ ಶಿವು. ಅವನಂತೂ ಬೋಲು ಸ್ವಾಭಿಮಾನಿ. ಏನು ಮಾಡೋಕ್ಕಾಗಲ್ಲ, ಕೂಲಿ ನಾಲಿ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡ್ರು ಹೆಂಗೋ ನಡೀತದೆ. ಅಮ್ಮಂಗೆ ಹೇಳ್ಬಿಟ್ಟು ಒಂಚೂರು ಶಾನೆ ಇಸ್ಕೊಡ್ತೀನಿ, ಹೇಳಿ ಒಂದು 500 ರೂಪಾಯಿ ಇಸ್ಕೊಡ್ತೀನಿ. 500 ರೂಪಾಯಿನಾಗ ಏನಾರ ಸಾಮಾನು ತಗೊಂಡು ಹೋಗು. ಕಷ್ಟ ಅನ್ನೋದು ಮನಸ್ರಂಗೆ ಬರೆದಂಗೆ ಇನ್ನೇನು ಕೊಲ್ಲಿಗೆ ಬರ್ತದ? ಬಂದೇ ಬರ್ತದೆ ಕಷ್ಟ ಅಂತ ಹೇಳಿದ್ಮೇಲೆ ಸರಿನಾ? ಏನಡಿ ಎಲ್ಲನೂ ಮೆದೆ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಎತ್ತಾಕ್ಬಿಡೋಣ. ಇನ್ನೇನೆಲ್ಲ ಗುಡ್ಡ ಹಾಕಿದೆ ಎಲ್ಲನೂ ಆಯಿತು. ಯಪ್ಪ, ಕೈಯೆಲ್ಲ ಕೊಯ್ಕೊಂಡು ಹೋಯ್ತಾವಲ್ಲ, ಉರಿತಾಯ್ತು ಕೈಯೆಲ್ಲ. ಬಿಸಿಲು ನೋಡಿದ್ರೆ ಹಿಂಗೆ ಉರಿತೈತೆ. ಕೂಲಿ ನಾಲಿ ಮಾಡ್ಕೊಳಕ್ಕೂ ಕಷ್ಟ.
ಆದರೆ ಮನೆಗೆ ಅಕ್ಕಿ ಇಲ್ಲ ಕಾಳಿಲ್ಲ. ಅಮ್ಮ ಹೇಳಿದ್ನೇ ಕೇಳಿಸ್ಕೊಳ್ಳಿಲ್ವಾ, ಹೊತ್ತಿಗೆ ಆಡ್ಕೊಂಡು ಹೋಗ್ತಾವಳೆ ಅಂತ ಹೇಳ್ಬಿಟ್ಟು. ಛೇ, ಅಂಥ ಬಳಿ ಯಾಕೆ ಬೇಕು? ನಮ್ಮ ಹೊತ್ತಿಗೆ ಆಡ್ಕೊಂಡು ಹೋಗ್ತಾವಳೆ ಅಂತ ಹೇಳ್ಬಿಟ್ಟು ನಾನು ಹಂಗೆ ಇದು ಮಾಡೋಕ್ಕಾಯ್ತದ? ಬೇಡ 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 ಬೇಡ, ಹೆಂಗನ ಮಾಡ್ಕೊಂಡು ಆಡ್ಬಿದ್ದೋಗ್ಲಿ, ನನಗೆ ಯಾಕೆ? ಅವ್ರ ಮನೆಗೆ ಮಾತ್ರ ಹೋಗ್ಬಾರ್ದು. ಜೀವನ ನೋಡ್ಬಿಟ್ಟಿದ್ದೀನಿ, ಕಷ್ಟನೋ ಸುಖನೋ ಶಿವು ಜೊತೆನೇ ಇದ್ಬಿಡ್ತೀನಿ. ಎತ್ ಬಾರಮ್ಮ, ಈ ಮೆದೆಗೆ ಎತ್ ಬಾ, ಎತ್ಬಿಟ್ಟು ಹಂಗೆ ಅಲ್ಲಿ ಎತ್ತಾಕ್ಬಿಡೋಣ. ಎತ್ತೀನಕ್ಕ. ಅಣ್ಣ, 1 kg ಟೊಮೊಟೊ ಹಣ್ಣು, ಹಂಗೆ 1 kg ಈರುಳ್ಳಿ ಹಾಕಣ. ಸರಿ ಕಣಮ್ಮ, ಹಾಕ್ತೀನಿ. ಅಣ್ಣ ಹಂಗೇನಿಯ ಕೊತ್ತಂಬರಿ ಸೊಪ್ಪುನು, ಹಂಗೇನಿಯ ಮಿಕ್ಸ್ ತರಕಾರಿ ಹಾಕ್ಬಿಡೋಣ. ಆ ಕಡೆ ಒಲ ಉಳ್ಳಿಕಾಯಿ ಎಲ್ಲನೂ ಮಿಕ್ಸ್ ತರಕಾರಿ ಹಾಕ್ಬಿಡು. ಸರಿ ಕಣಮ್ಮ, ಬ್ಯಾ ಕೊಡಿ ಕಡೆ. ಯಪ್ಪ, ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟೆ ಕೆಲಸ ಮಾಡಿದ್ದಕ್ಕೆ ಸ್ವಲ್ಪ ದುಡ್ಡಾದ್ರೂ ಬಂತು. ಅತ್ತಾಗಿ ಹಂಗೋನು ಟೊಮೊಟೊ ಈರುಳ್ಳಿ ತರಕಾರಿ ಎಲ್ಲ ತಗೊಂಡೋಗ್ಬಿಟ್ಟು ಬೆಳಗ್ಗೆಕ್ಕಂತೂ ಪಲಾವ್ ಮಾಡ್ಕೊಂಡು ತಿಂದ್ಬಿಡ್ಬೇಕು. ಪಲಾವ್ ಅಂದರೆ ನಂಗಂತೂ ಶಾನೆ ಇಷ್ಟ. ಪಲಾವ್ ಅಂತಂದರೆ ಪಲಾವೇನಿಯ ಮಾಡ್ಕೊಂಡು ತಿಂತೀನಿ ನಾನು. ಎಷ್ಟು ದಿನ ಆಯಿತು ತಿಂದ್ಬಿಟ್ಟು. ನಮ್ಮ ಅಮ್ಮ ನನ್ನ ಗಂಡ ತರಕಾರಿನೇ ತಂದು ಕೊಡೋಕ್ಕಿಲ್ಲ. ಅಪ್ಪ, ಕೂಲಿ ದುಡ್ಡಾಗಂತೂ ತರಕಾರಿ ಸಿಗ್ತಲ್ಲ, ಅಷ್ಟೇ ಸಾಕು ನನಗೆ, ಅದೇ ಖುಷಿ. 100 ರೂಪಾಯಿ ಕೊಡಮ್ಮ. ಹಾಂ ಸರಿ ಅಣ್ಣ. ಅಯ್ಯೋ, ನನ್ನ ಕೈ ಕಾಲೆಲ್ಲ ತರಚ್ಕೊಂಡು ಹೋಗ್ಬಿಟ್ಟವೆ. ತರಕಾರಿ ಏನೋ ತಗೊಬಂದೆ. ಅಪ್ಪ, ಕಾಲೆಲ್ಲ ಉರಿತೈತೆ. ಈಗ ನೋವು ಗೊತ್ತಾಯ್ತೈತೆ. ಅವಾಗ ಬಿಸಿನಾಗ ಏನು ನೋವು ಗೊತ್ತಾಯ್ತಿರಲಿಲ್ಲ, ಇವಾಗ ನೋವು ಗೊತ್ತಾಯ್ತೈತೆ. ಯಪ್ಪ, ಹೆಂಗೆ ಉರಿತೈತೆ. ರಕ್ತ ಬೇರೆ ಬಂದ್ಬಿಟ್ಟೈತೆ ಕೈಯಾಗೆ. ಅಯ್ಯೋ, ಉರಿತೈತಲ್ಲ. ಈಗ ಕಬ್ಬಿನ ಗದ್ದೆ ಕೆಲ್ಸಕ್ಕೆ ಮಾತ್ರ ಹೋಗ್ಬಾರ್ದಪ್ಪ. ಈಗ ಬ್ಯಾರೆ ಕ್ಯಾಮೆ ಏನಕ್ಕನ ಹೋಗ್ಬೇಕಿತ್ತು, ನಾನು ಕಳೆ ಕೀಳಕ್ಕೋ ಏನಕ್ಕಾದ್ರೂ. ಇಲ್ಲಾಂದರೆ ಹಿಂಗೆ ಉರಿಯೋದಂತೂ ಗ್ಯಾರಂಟಿ. ನಮ್ಮಮ್ಮ ಯಾವಾಗೂ ಹೇಳೋದು, ಕಬ್ಬಿಂದ ಇದ್ರಾಕ ಹೋದ್ರೆ ಕೊಯ್ಕೊಂಡು ಹೋಗ್ಬಿಡ್ತಾವೆ ಕೈಯೆಲ್ಲನೂ, ಮಗಳೇ ಹೋಗ್ಬೇಡ ಅಂತ. ನಮ್ಮ ಗದ್ದೆ ಹಾಕಿದಾಗ ಇವಾಗ ಬ್ಯಾರೆ ದಾರಿ ಇಲ್ವಲ್ಲ ಜೀವನಕ್ಕೆ, ಹೋಗ್ಲೇಬೇಕು, ಮಾಡಲೇಬೇಕು ಕ್ಯಾಮೆಯ. ಎಲ್ಲ ತರಕಾರಿ ಹಚ್ಬಿಡೋಣ, ಇವಾಗೆ ಮಾಡೋಗ್ಬಿಡೋಣ. ಸುಮ್ಮನೆ ಎಲ್ಲನೂ ನಾಳೆ ನಾಳೆ ಅಂತ ಕುಂತ್ಕೊಳ್ಳೋಕ್ಕಾಗಕ್ಕಿಲ್ಲ. ಇವತ್ತೇ ರಾತ್ರಿಗೆ ಏನೇ ಮಾಡ್ಕೊಂಡು ತಿಂದ್ಬಿಡ್ಬೇಕು. ಬಾಯಾಗೆಲ್ಲ ನೀರು ಉರ್ತಾಯ್ತು ನನಗಂತೂ. ಏನು ತರಕಾರಿ ತಗೊಳ್ಳಲ್ಲ, ಆಗಲೇ ನನಗೆ ಕೂತ್ಕೊಂಡು. ಮನೆಗೆ ತರಕಾರಿನೂ ಇರಲಿಲ್ಲ. ಕೂಲಿಗೆ ಹೋಗ್ಬಿಟ್ಟು ತರಕಾರಿ ಏನಾರ ತಗೊಬಂದ್ಲ ಏನು? ಏನು ಕೇಳಲಿ? ಎಲ್ಲೋಗಿದ್ದೆ ಬೆಳಿಗ್ಗೆ? ಅದು 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 ಅಲ್ಲ, ಕಬ್ಬು. ಕಬ್ಬು ಕಿತ್ಕೊಂಡು ಕಳ್ತನ ಮಾಡ್ಕೊಂಡು ತಿನ್ನಕ್ಕೆ ಹೋಗಿದ್ದ? ಇಲ್ಲ 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 ಇಲ್ಲ, ಹಂಗೆಲ್ಲ ಇಲ್ಲ. ಪಕ್ಕದ ಮನೆ ಅಕ್ಕ ಕಬ್ಬಿಂದ ಅದೆಲ್ಲನೂ ಸ್ವಾಗೆ ಎಲ್ಲ ಎತ್ತಾಕ್ಬಿಟ್ಟು ಕಬ್ಬುಗಳೆಲ್ಲ ಆಯ್ದುಬಿಟ್ಟು ಒಂದು ಪಕ್ಕಕ್ಕೆ ಹಾಕು ಅಂತ ಹೇಳಿತ್ತು. ಅದಕ್ಕೆ ನೀನು ಹೋಗ್ಬಿಟ್ಟು ಹಾಕ್ಬಿಟ್ಟು ಬಂದೆ. ಕೆಲ್ಸಕ್ಕೆ ಹೋದಾ? ಮತ್ತು ನನಗೆ ಕೆಲ್ಸಕ್ಕೆ ಹೋಯ್ತೀನಿ ಅಂತ ಹೇಳಲೇ ಇಲ್ಲ. ಮತ್ತು ಈ ತರಕಾರಿ ಏನು ಎಲ್ಲ ಕಟ್ ಮಾಡ್ಕೊಂಡು ಜೋರು ಕಟ್ ಮಾಡ್ತಿದ್ಯಾ? ನನಗೆ ಪಲಾವ್ ತಿನ್ನಬೇಕು ಅಂತ ಭಾಳ ಆಸೆ ಆಯಿತು. ಪಲಾವುನು ಮೊಸರು ಬಜ್ಜಿ ತಿನ್ನಬೇಕು ಅಂತ ಭಾಳ ದಿನ ಆಗೋಗ್ಬಿಟ್ಟಿತ್ತು. ಪಲಾವು ಮೊಸರು ಬಜ್ಜಿ ತಿಂದ್ಬಿಟ್ಟು ಅದಕ್ಕೆ ನೀನು ತಿನ್ನನಿ ಅಂತ ಹೇಳ್ಬಿಟ್ಟು ನಾನೇ ಒಂದಿನ ಕೆಲ್ಸಕ್ಕೆ ಹೋದರೆ ಊಟಕ್ಕೆ ತರಕಾರಿ ಎಲ್ಲ ತರ್ಬೋದು ಅಂತ ಹೇಳ್ಬಿಟ್ಟು ಹೋದೆ. 250 ರೂಪಾಯಿ ಕೊಟ್ಟರು ಒಂದು ದಿನದ ಕೂಲಿ. ಅದಕ್ಕೆ ನೋಡು, 100 ರೂಪಾಯಿಗೆ ತರಕಾರಿ, ಹಾಗೆ ನೀವು ಒಂಚೂರು ಮೊಸರು ಎಲ್ಲ ತಗೊಂಬಂದು ಇನ್ನೊಂದು ಬಸಿ ಮಿಗಿಸ್ಕೊಂಡಿವ್ನಿ. ಇನ್ನೂ ಒಂದು 130 ರೂಪಾಯಿ ಮಿಗಿಸ್ಕೊಂಡಿವ್ನಿ. ನಾಳೆಗೂ ಬೇಕಾದ್ರೆ ಮಾಡ್ಕೊಂಡು ತಿನ್ಬೋದಲ್ವಾ? ಅದಕ್ಕೆ ನೀನು ಪಲಾವ್ ಮಾಡನಿ ಅಂತ ಹೇಳ್ಬಿಟ್ಟು ಪಟ 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 ಹಚ್ತಾ ಇವ್ನಿ. ಹೌದಾ? ಅಚ್ಚು ನಾನು ನಿಮ್ಗೆ ಹೇಳ್ಬಿಟ್ಟು ಹೋಗೋಣ ಅಂತ ಅನ್ಕೊಂಡೆ. ನಾನೇ ಸುಮ್ಕಿನಿ, ಯಾಕೆ ನಿಮಗೆ ಡಿಸ್ಟರ್ಬ್ ಮಾಡೋದು ಅಂತ ಹೇಳ್ಬಿಟ್ಟು ನೆಟ್ಗೆ ಹಂಗೆ ಹೊಂಟೋಗ್ಬಿಟ್ಟೆ. ನಿಮ್ಗೇನು ಬೇಜಾರಿಲ್ಲ ತಾನೇ? ಅಯ್ಯೋ, ನನಗೆ ಯಾಕೆ ಬೇಜಾರು? ಹೆಂಡತಿ ಕಷ್ಟಪಟ್ಬಿಟ್ಟು ಪಾಪ ಕೆಲಸ ಮಾಡ್ಕೊಂಡ್ಬಿಟ್ಟು ತಿಂತಾವಳೆ ಅಂತಂದರೆ ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ? ಮಾಡು, ನಾನು ತಿನ್ಬೋದಲ್ಲ, ಹೊಟ್ಟೆ ತುಂಬ ಪಲಾವ್ ತಿನ್ಬೋದಲ್ವಾ? ಅಲ್ಲ, ನಿಂಗಿಲ್ಲಿ ಈ ಮನೆ ಬೇಜಾರಾಗ್ತಿಲ್ವಾ ನಿನಗೆ? ಅಯ್ಯೋ, ನೀನೇ ಕೂಲಿ ಮಾಡ್ಕೊಂಡು ಹೋಗಿ ತಿನ್ನಬೇಕು, ನೀನೇ ಕಷ್ಟಪಡಬೇಕು, ಅಡುಗೆ ಮಾಡಬೇಕು, ಪಾತ್ರೆ ತೊಳಿಬೇಕು, ಅದು ಬೇರೆ ಶೀಟಿನ ಮನೆ. ನಿಂಗೆಲ್ಲ ನೋವಾಯ್ತಿಲ್ವಾ? ನಿಮ್ಮ ಅಣ್ಣನ ಮನೆ ಏನು ನೆನಪಾಯ್ತಿಲ್ವಾ ನಿಂಗೆ? ಇಲ್ಲ, ನನಗೆ ಯಾರೂ ನೆನಪಾಯ್ತಿಲ್ಲ. ಸುಮ್ಮನೆ ಅಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಅನ್ನಿಸ್ಕೊಳಕ್ಕಿನ್ನೂ ಇಲ್ಲೇ ಮಾಡ್ಕೊಂಡು ತಿನ್ನೋದು ಎಷ್ಟೋ ವಾಸಿ ಅಂತ ಅನ್ನಿಸ್ತದೆ. ಮತ್ತು ಮೊದಲೆಲ್ಲನೂ ಆ ಪಾಟಿ ಬಿಲ್ಡಪ್ ತಗೊಂಡು ಎಲ್ಲ ಉಟ್ಬಿಟ್ಟು ಓಡಾಯ್ತಿದ್ದೆ ತವ್ರ ಮನೆ ಅಂತ ಹೇಳ್ಬಿಟ್ಟು. ಇವಾಗೇನು ಇಂಥ ಒಳ್ಳೊಳ್ಳೊಳ್ಳೆ ಬುದ್ಧಿ ಬಂದ್ಬಿಟ್ಟೈತಲ್ಲ ನಿಂಗೆ? ಏನು ವಿಶೇಷ ಅಂತ? ಮೊದಲು ಆಸ್ತಿ ಎಲ್ಲ ನಮ್ಮಮ್ಮ ನನ್ನ ಹೆಸ್ರು ಮಾಡಿಸ್ತೀನಿ, ಎಲ್ಲ ನಿಮ್ಮ ಅಪ್ಪನ ಹೆಸ್ರನಾಗೈತೆ, ಎಲ್ಲ ಮಗಳೇ ನಿಂದೇನೆ ಅಂತ ಹೇಳಿತ್ತು. ಹೆಂಗೋ ಆಸ್ತಿ ಎಲ್ಲನೂ ನಂದೇ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ದಿಮಾಕಾಗಿ ಮನೆ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟೆ. ಆದರೆ ನಿಧಾನಕ್ಕಲ್ಲಿ ಹೋದ್ಮೇಲೆ ಗೊತ್ತಾಯ್ತು, ಆಸ್ತಿ ಎಲ್ಲ ನಮ್ಮ ಅಣ್ಣನ ಹೆಸ್ರನಾಗೈತೆ, ನಮ್ಮ ಹೊತ್ತಿಗೆ ಎಲ್ಲನೂ ಅದನ್ನು ಕೈಯಾಗಿ ಹಿಡ್ಕೊಂಡವಳೆ ಅಂತ ಹೇಳ್ಬಿಟ್ಟು, ನನಗೆ ಅಂತ ಹೇಳ್ಬಿಟ್ಟು ಏನೂ ಇಲ್ಲ ಮನೆಯಾಗೆ ಅಂತ ಗೊತ್ತಾಯ್ತು. ಅದಕ್ಕೆ ನಾನು ಅರ್ತ್ಕೊಬಿಟ್ಟು ಬ್ಯಾಡ ಅಂತ ಹೇಳ್ಬಿಟ್ಟು ಸುಮ್ಕ ಹೋಗ್ಬಿಟ್ಟೆ. ನಂದು ಅಲ್ಲ ಅಂದಿರ ಹತ್ರ ನಾನಂತೂ ಇರೋಕ್ಕೂ ಹಾಕಿಲ್ಲ, ನಂದಿದ್ರೆ ಇತ್ತಿನಲ್ಲಿ ಅಷ್ಟೇ. ಪರವಾಗಿಲ್ಲ, ಒಳ್ಳೆ ಬುದ್ಧಿ ಬಂದೈತೆ. ಹಿಂಗೇನಿಯಾ ಒಳ್ಳೆ ಬುದ್ಧಿನಿಯಾ ಕಲ್ತ್ಕ. ಸರಿನಾ? ಮಾಡು, ಬಿಸಿ ಬಿಸಿ ಪಲಾವ್ ಮಾಡು ತಿನ್ನೋಣ. ಆಯಿತು. ಪರವಾಗಿಲ್ಲ, ಒಳ್ಳೆ ಬುದ್ಧಿನೇ ಬಂದೈತೆ.